ಬಂದೇಣ. ಯಾಕೆ ಬಹಳ ಫಾಸ್ಟ್ ಇದೆಯಾ? AIC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ದಿನೇ ದಿನೇ ಅವ್ರು ಕೊಡ್ತಾ ಇರೋಂಥ ಹೇಳಿಕೆಗಳು ಬಹಳ ಹಾಸ್ಯಾಸ್ಪದ ರೂಪದಲ್ಲಿ ಆಗ್ತಾ ಇದೆ. RSS ಬಗ್ಗೆ ವಿಷಸರ್ಪ ಇದನ್ನು ಕೊಲ್ರಿ ಎಂದರು. ನರೇಂದ್ರ ಮೋದಿ ಅವ್ರ ಬಗ್ಗೆ ಭಯೋತ್ಪಾದಕ ಅನ್ನಂತ ಪದಗಳು ಬಳಸ್ತಾ ಇದ್ದಾರೆ. ನಿಜಕ್ಕೂ ಅವರೊಬ್ಬ ಸಜ್ಜನ ರಾಜಕಾರಣಿ ಅನ್ನಂತ ಮಾತು ನಾನಂತೂ ನಂಬಿದ್ದೆ. ಈಗಲಾದ್ರೂ ಕೂಡ ನಾನು ಅವ್ರಿಗೆ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ನಿಮಗೆ ಚುನಾವಣಾ ಆಯೋಗದಿಂದ ನಿಮಗೆ ನೋಟಿಸ್ ಬಂದಿದೆ. AICC ಅಧ್ಯಕ್ಷರಾಗಿ ಚುನಾವಣಾ ಆಯೋಗದಿಂದ ನಿಮಗೆ ನೋಟಿಸ್ ಬಂದಿರೋಂಥ ಸಂದರ್ಭದಲ್ಲಿ ಒಬ್ಬ ಆದರ್ಶ ರಾಜಕಾರಣಿಯಾಗಿ ನೀವು ನಿಮ್ಮ ನಡವಳಿಕೆ ಇರಬೇಕಾಗಿತ್ತು. ಯಾಕಂದ್ರೆ ನರೇಂದ್ರ ಮೋದಿ ಜನಪ್ರಿಯತೆಯಲ್ಲಿ ಇವತ್ತು ಇಡೀ ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿ ಇದ್ದಾರೆ. ಅವ್ರ ಬಗ್ಗೆ ನೀವು ಕೊಟ್ಟಿರಂತ ಕೀಳು ಮಟ್ಟದ ಟೀಕೆ, ಭಯೋತ್ಪಾದಕ ಅನ್ನಂತ ಟೀಕೆನ ಇಡೀ ದೇಶ ಯಾರು ಒಪ್ಪಲ್ಲ. ಹಾಗಾಗಿ ತಕ್ಷಣ ಈ ದೇಶದ ಕ್ಷಮೆ ಕೇಳಬೇಕು. ಕೇವಲ ನರೇಂದ್ರ ಮೋದಿ ಅವ್ರ ಕ್ಷಮೆ ಕೇಳೋದಲ್ಲ, ಈ ದೇಶದ ಕ್ಷಮೆ ಕೇಳಿ ಸ್ವಲ್ಪ ಸಜ್ಜನ ರಾಜಕಾರಣಿ ನಾನು ಮಾಡಿದ ತಪ್ಪ ಇದು ಅಂತ ಹೇಳಿಕೆ ಕೊಟ್ರೆ ದೊಡ್ಡವರಾಗ್ತೀರಿ. ಬೇರೆ ಬೇರೆ ಯುವ ರಾಜಕಾರಣಿಗಳಿಗೆ ಒಂದು ಮಾದರಿ ಆಗ್ತೀರಿ ಅಂತ ನನ್ನ ಭಾವನೆ ಇದೆ. ಕರ್ನಾಟಕ ರಾಜ್ಯದ ರಾಜಕಾರಣ ಇನ್ನು 3-4 ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತಿದೆ. ಇವತ್ತಾನೇ ಮುಖ್ಯಮಂತ್ರಿಗಳ ಬೆಂಬಲಿಗರು ಅಂತ ಹೇಳ್ಕೊಂಡಿರಂತ ಅನೇಕ ಮಂತ್ರಿಗಳು ಒಂದ್ ಕಡೆ ಸಭೆ ಸೇರಿ ಅನೇಕ ಚರ್ಚೆಗಳು ಮಾಡಿದ್ದಾರೆ. ಮತ್ತೊಂದು ಕಡೆ ಮಂತ್ರಿಮಂಡಲ ವಿಸ್ತರಣೆ ಆಗತ್ತೆ ಅಂತ ಹೇಳಿ ಅನೇಕ ಶಾಸಕರು ದೆಹಲಿ ಹೋಗಿದ್ದಾರೆ. ಮೊನ್ನೆ DK ಶಿವಕುಮಾರ್ ಅವರು ಈ ರೀತಿ ಯಾರು ಬೇಕಾದ್ರೂ ಡೆಲ್ಲಿ ಹೋಗ್ಲಿ, ಬೇಕಾದಂತೆ ಹೇಳಿಕೆ ಕೊಡೋದಕ್ಕೆ ಯಾವುದು ಅವಕಾಶ ಕೊಡಲ್ಲ, ಅವ್ರ ಬಗ್ಗೆ ಶಿಸ್ತಿನ ಕ್ರಮ ತಗೋಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇತರೆ ಈ ರೀತಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಗುಂಪು ನಿರೀಕ್ಷೆ ಮೀರಿ ಶಿಸ್ತಿಗೆ ಬೆಲೆನೇ ಕೊಡದೇ ರೀತಿ ಪ್ರಯತ್ನ ನಡೆಸ್ತಾ ಇದ್ದಾರೆ. ಇನ್ನು 3-4 ತಿಂಗಳಲ್ಲಿ ಅದು ಸ್ಫೋಟಕ ಆಗುತ್ತೆ, ಬಹಿರಂಗ ಆಗುತ್ತೆ. ರಾಜ್ಯದ ರಾಜಕಾರಣ ಸಾಕಷ್ಟು ಬದಲಾವಣೆ ಆಗದಿದೆ. ದಾವಣಗೆರೆ ಉಪಚುನಾವಣಾ ಸಂದರ್ಭದ್ದು ನೇರವಾಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಅನೇಕ ಕಾಂಗ್ರೆಸ್ ನಾಯಕರು ಕೆಲಸ ಮಾಡಿದ್ದಾರೆ ಅನ್ನಂತ ಬಹಿರಂಗ ಹೇಳಿಕೆ ಪತ್ರಗಳು ಕೇಂದ್ರ ನಾಯಕರಿಗೆ ಹೋಗಿರೋಂಥ ಸಂದರ್ಭದಲ್ಲಿ ಕೆಲವು ಕಾಂಗ್ರೆಸ್ ನಾಯಕರನ್ನ ಪಕ್ಷದಿಂದ ಕಿತ್ತಾಕಿದ್ದಾರೆ. ಮುಸ್ಲಿಂ ನಾಯಕರನ್ನೇ. ಆ ಮುಸ್ಲಿಂ ನಾಯಕರನ್ನು ಕಿತ್ತಾಕಿದ್ದ ಸಂದರ್ಭದಲ್ಲಿ ಮುಸ್ಲಿಂ ಧರ್ಮದ ಅನೇಕ ಗುರುಗಳು ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾರ್ಯಾರನ್ನ ಕಿತ್ತಾಕಿದ್ದೀರಿ ಅವ್ರನ್ನ ತಕ್ಷಣ ವಾಪಸ್ ತಗೋಬೇಕು, ಇಲ್ಲ ಅಂತಂದ್ರೆ ಮುಂದಿನ ಚುನಾವಣೆಯಲ್ಲಿ
ಯಾವ ರೀತಿ ಉತ್ತರ ಪ್ರದೇಶ ಬೇರೆ ಬೇರೆ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗಿದೆಯೋ ಆ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಆಗತ್ತೆ ಏನಂತ ಎಚ್ಚರಿಕೆ ಕೊಟ್ಟಿದ್ದಾರೆ.